ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮನೆ ಯಾವ ರೀತಿ ಇದೆ ಅಂತೇಳಿ. ನಮ್ಮ ಮನೆ ಹತ್ರ ಜಾಸ್ತಿ ಗಿಡಗಳಿದ್ವು. ನಿಮಗೆ ಎಲ್ಲ ಗಿಡಗಳ ಬಗ್ಗೆ ಮತ್ತೆ ನೋಡಿಸ್ತೀನಿ. ಅದಕ್ಕೂ ಮುಂಚೆ ನಾನು ಡೈಲಿ ಯಾವ ರೊಟೀನ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಬೇಕಂದ್ರೆ ನನ್ನ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ನಾನು ನಿಮ್ಮ ಸೌಮ್ಯ. ವೆಲ್ಕಮ್ ಟು ಸೌಮ್ಯ ಗೌಡ ವಿಲೇಜ್ ಲೈವ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ನಾನು ಫಸ್ಟು ಕಸ ಎಲ್ಲ ತಳ್ಳಿಬಿಟ್ಟು ನೀರು ಹಾಕ್ತೀನಿ. ಏಕೆ ಅಂದರೆ ಇಲ್ಲಿರೋ ಮನೆ ಮುಂದೆ ಮೊದಲೆಲ್ಲ ಸಗಣಿ ನೀರು ಹಾಕ್ತಿದ್ರು. ಈಗ ಎಲ್ಲನೂ ಅದ್ರ ಬದಲು ನೀರು ಹಾಕ್ತಾರೆ. ಸೊ ಇನ್ನೊಂದೇನೆಂದರೆ ಇದರಿಂದ ಡಸ್ಟ್ ಇರುತ್ತಲ್ಲ, ಗಾಬು ಅಂತಾರಲ್ವ, ಅದು ಮನೆ ಒಳಗಡೆ ಬರೋದು ಸಹ ಕಡಿಮೆ ಆಗುತ್ತೆ. ಇನ್ನೊಂದು, ನಮ್ಮ ಮನೆ ಹತ್ರ ಸ್ವಲ್ಪ ಜಾಸ್ತಿ ರಸ್ತೆ ಇದೆ, ಬಟ್ ಅದು ಮನೆಗಳು ಕಟ್ತಾ ಇರೋದ್ರಿಂದ ಅದೆಲ್ಲ ಹಾಳಾಗಿದೆ. ಅದಕ್ಕಾಗಿ ಈಗ ಮಣ್ಣು ರೋಡ್ ಥರ ಇದೆ. ಅದಕ್ಕಾಗಿ ನನಗೆ ಹೆಚ್ಚಾಗಿ ಡಸ್ಟ್ ಅಂದರೆ ಅಲರ್ಜಿ. ಮನೆಯಲ್ಲಿ ಡಸ್ಟ್ ನೋಡಿದ್ರೆ ನಂಗೆ ತಲೆ ನೋವು ಬರುತ್ತೆ. ಏಕೆ ಅಂದರೆ ಅಷ್ಟೊಂದು ಡಸ್ಟ್ ಬಂದಿದೆ. ಸೊ ನಾನು ಪುಟ್ಟ ರಂಗೋಲಿ ಹಾಕ್ತೀನಿ. ಇಲ್ಲಿ ಮಾತ್ರ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಾ ಇರುತ್ತೆ. ಅದಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಇನ್ನೊಂದೇನೆಂದರೆ, ನಾನು ಇಲ್ಲಿ ಮರ್ತುಬಿಟ್ಟೆ, ತುಳಸಿ ಗಿಡದ ಹತ್ರ ಸಹ ನಾನು ಹಾಕಿದ್ದೆ, ಬಟ್ ನಿಮಗೆ ನೋಡಿಸ್ಲಿಲ್ಲ. ನಾನು ಅಲ್ಲಿ ಸಹ ಪುಟ್ಟದಾಗ್ತೀನಿ, ಅಲ್ಲಿ ಸಹ ವೆಹಿಕಲ್ಸ್ ಓಡಾಡುತ್ತೆ ಅಂದ್ಬಿಟ್ಟು. ಮತ್ತು ಇನ್ನೊಂದು, ಬಾಗಿಲಿಗೆ ಫಸ್ಟು ಎಲ್ಲರೂ ಅಷ್ಟೇ ಅರಿಶಿನ ಕುಂಕುಮ ಹಚ್ಚಿ. ಏಕೆಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಔಟ್ಸೈಡ್ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಬೇಕಾದರೆ ಚೆಕ್ ಮಾಡಿ. ಅರಿಶಿನ ಕುಂಕುಮ ಯಾವತ್ತೂ ಇಟ್ಟರೆ ತುಂಬ ಒಳ್ಳೆಯದು. ಏಕೆ ಅಂದರೆ ಇದು ವಿಷ್ಣು ಮತ್ತು ಲಕ್ಷ್ಮಿಗೆ ಸಂಕೇತ. ಅರಿಶಿನ ವಿಷ್ಣು ಮತ್ತು ಲಕ್ಷ್ಮಿ ಕುಂಕುಮ ಆಗಿರೋದ್ರಿಂದ ಎಲ್ಲರೂ ಅರಿಶಿನ ಕುಂಕುಮ ಇಡಿ. ಮತ್ತು ನಮ್ಮ ಕಡೆ 4 ಮಾತ್ರ ಈ ಥರ ಗೆರೆಗಳಾಗ್ತಾರೆ, ಬೇರೆ ಡಿಸೈನ್ ಏನೂ ಹಾಕಲ್ಲ. ಆದ್ದರಿಂದ ನಾನು ಸಹ ಅದನ್ನೇ ಫಾಲೋ ಆಗ್ತೀನಿ. ಯಾವುದಾದ್ರೂ ಹಾಕ್ಬೋದು, ಇದೆ ಅಂತೇನಿಲ್ಲ, ಬಟ್ ನಾನು ಇದನ್ನೇ ಹಾಕ್ತೀನಿ. ಸೊ ಇನ್ನೊಂದೇನೆಂದರೆ, ಯಾವತ್ತೂ ಅಷ್ಟೇ ಮನೆ ಮುಂದೆ ಕಳೆಯಾಗಿರಬೇಕಂದ್ರೆ ಬಾಗಿಲಿಗೆ ಅರಿಶಿನ ಕುಂಕುಮ ಒಂದು ಸಲ ಇಟ್ಟು ನೋಡಿ. ಇವತ್ತು ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತೀನಿ. ಏಕೆಂದರೆ ಎಲ್ಲರೂ ಸ್ವಲ್ಪ ಔಟ್ಸೈಡ್ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಟಿಫನ್ ಮಾಡಬೇಕು. ಈಗ ಟೀ ಮಾಡ್ತಾಯಿದ್ದೀನಿ. ಅಂದರೆ ಟೀ, ಹಾಲು, ಕಾಫಿ ಎಲ್ಲ ಮಾಡಬೇಕು. ಒಬ್ಬೊಬ್ಬರು ಒಂದೊಂದು ಕುಡಿಯೋದ್ರಿಂದ 3 ಜನನೂ ಮೂರು ಮಾಡಬೇಕು. ಅದಕ್ಕಾಗಿ ಈಗ ನಾನು ಹಾಲು ಕಾಯಿಸ್ಕೊಂಡಿದ್ದೀನಿ. ಸೊ ಕೆಲವರಿಗೆ ಹಾಲು, ಕೆಲವರಿಗೆ ಕಾಫಿ. ಈಗ ಒಂದು ಸ್ವಲ್ಪ ಟೀ ಸಹ ಮಾಡಬೇಕು. ಫ್ರೆಂಡ್ಸ್, ನಿಮಗೆ ಗೊತ್ತಿರುತ್ತೆ, ಏಕೆಂದರೆ ಬೆಳಗ್ಗೆನೇ ಪೂಜೆ ಮಾಡ್ತಾರೆ, ಬಟ್ ನಾನು 5ರಿಂದ 6 ಬೇರೆ ಕಮಿಟ್ಮೆಂಟ್ ಇರೋದ್ರಿಂದ ನಾನು ಆಗ ಅದರಲ್ಲಿರ್ತೀನಿ. ಮತ್ತು ನಾನಿದ್ದು ಮತ್ತು ನಾನು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ನಾನು ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ ಚಟ್ನಿ ಮಾಡೋದಕ್ಕೆ ಆಲ್ರೆಡಿ ಎಲ್ಲ ಹಾಕ್ತಾಯಿದ್ದೀನಿ. ಏಕೆಂದರೆ ಒಂದು ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ. ಈಗ ಡೈಲಿ ಒಬ್ಬರು ಮಾತ್ರ ಆಫೀಸ್ಗೆ ಹೋಗ್ತಾಯಿದ್ರು, ಅವ್ರಿಗೆ ಮಾತ್ರ ಟಿಫನ್ ಮಾಡ್ತಾಯಿದ್ವಿ. ಸೊ ಈಗ ಇವತ್ತು 3 ಜನನೂ ಔಟ್ಸೈಡ್ ಹೋಗೋದ್ರಿಂದ ಸ್ವಲ್ಪ ದೋಸೆ ಬೇಗ ಮಾಡಿಬಿಟ್ಟು ಅವ್ರಿಗೆ ಕೊಡೋಣ ಅಂದ್ಬಿಟ್ಟು. ಏಕೆಂದರೆ ನಾವು ಎಲ್ಲಿಗೆ ಹೋಗಲಿ ಊಟ ಮಾತ್ರ ಮನೇಲಿ ತಿಂದೇ ಹೋಗಲ್ಲ. ಏಕೆಂದರೆ ನನ್ನ ಪ್ರಕಾರ ಮನೆಯಲ್ಲಿ ಏನಾದರೂ ಒಂದು ಸ್ವಲ್ಪ ತಿಂದ್ಬಿಟ್ಟು ಹೋದರೆ ಹೋಗಿದ್ದ ಕೆಲಸ ಆಗುತ್ತೆ ಅಂತ. ಏಕೆಂದರೆ ನಾವು ಔಟ್ಸೈಡ್ ಹೋದಾಗ ಊಟ ಸಿಗಲಿಲ್ಲ ಅಂದರೆ ಬೇರೆ ಕೆಲಸದಲ್ಲಿ ಮಗ್ನ ಆಗಿದ್ದಾಗ ನಮಗೆ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನು ಅಂದ್ಬಿಟ್ಟು. ಮನೆಯಲ್ಲಿ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ತಿಂದ್ಬಿಟ್ಟು ಹೋಗೋದು ನನಗೆ ಅಭ್ಯಾಸ. ಸೊ ಇವತ್ತು ಮನೆಯಲ್ಲಿ 3 ಜನ ಔಟ್ಸೈಡ್ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾನು ಬೇಗ ಮಾಡ್ತಾಯಿದ್ದೀನಿ. ಅದಕ್ಕೆ ವಿಡಿಯೋ ಸ್ವಲ್ಪ ಫಾಸ್ಟಾಗಿರ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ನಿಮಗಿನ್ನೂ ಒಂದು ಗೊತ್ತಿರುತ್ತೆ, ನಮ್ಮ ಮನೇಲಿ ಹಸು ಎಲ್ಲ ಇರೋದ್ರಿಂದ ತುಂಬ ಕೆಲಸ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈಗ ನಾನು ಟೊಮಟೊ ಗೊಜ್ಜು ಮಾಡಿದ್ದೆ ಆಲ್ರೆಡಿ. ಸೊ ಈಗ ಅವ್ರಿಗೆಲ್ಲನೂ ಟೊಮಟೊ ಗೊಜ್ಜು ಹಾಕ್ಕೊಡ್ತಾಯಿದ್ದೀನಿ. ಮತ್ತು ಇನ್ನು ಉಳಿದಿರೋದು ಯಾರು ತಿನ್ನೋದು, ಆಲ್ರೆಡಿ ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ. ಅದಕ್ಕಾಗಿ ಸ್ವಲ್ಪ ಬೇಗ ಈರುಳ್ಳಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಏಕೆಂದರೆ ಅದನ್ನು ಮತ್ತೆ ಯಾರು ತಿನ್ನೋರು, ಎಲ್ಲ ಔಟ್ಸೈಡ್ ಹೋಗ್ಬಿಟ್ರೆ ಅಂದ್ಬಿಟ್ಟು ಬೇಗ ಹಚ್ಕೊಂಡಿದ್ದೀನಿ. ಈಗ ನಾನು ನೋಡಿ, ಆಲೂಗಡ್ಡೆ ಅಷ್ಟಿಟ್ಟಿದ್ನಲ್ವ, ಒಂದು ಅರ್ಧ ಆದರೂ ಮಾಡಿ ಕಳಿಸ್ಬಿಟ್ರೆ ಎಲ್ಲರೂ ತಿಂದ್ಬಿಟ್ಟು ಹೋಗ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಈಗ ನಾನು ಪಲ್ಯ ಮಾಡ್ತೀನಿ. ಅಂದರೆ ದೋಸೆಗೆ ಪಲ್ಯ ಕಂಪಲ್ಸರಿ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಅದಕ್ಕಾಗಿ ಚಟ್ನಿ ಪಲ್ಯ ಕಂಪಲ್ಸರಿ ಇರಲೇಬೇಕು. ಇನ್ನೊಂದೇನೆಂದರೆ, ನಾವು ಡೈಲಿ ಒಬ್ರಿಗೆ ಮಾತ್ರ ಹೆಚ್ಚಾಗಿ ಟಿಫನ್ ಮಾಡ್ತೀವಿ, ಇನ್ಯಾರೂ ತಿನ್ನೋದಿಲ್ಲ. ಇನ್ನು 3 ಜನನೂ ಟಿಫನ್ ತಿನ್ನೋದಿಲ್ಲ.
ಅದಕ್ಕಾಗಿ ಮ್, ಇವತ್ತು ಮಾತ್ರ 3 ಜನ ಔಟ್ಸೈಡ್ ಹೋಗೋದ್ರಿಂದ ಟಿಫನ್ ತಿನ್ಕೊಂಡು ಹೋಗ್ಬಿಡ್ಲಿ, ಮತ್ತು ಮನೆಯಲ್ಲಿ ನಾವು ಇರ್ತೀರಲ್ವ, ಏನಾದರೂ ಒಂದು ತಿನ್ಕೊಳ್ಬೋದು ಅವ್ರು ತಿನ್ಬಿಟ್ಟು ಹೋದರೆ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ನಿಮಗೂ ಗೊತ್ತಿರುತ್ತೆ, ಮನೆಯಲ್ಲಿ ಎಲ್ಲರೂ ಒಂದೇ ಬಾರಿ ಹೊರಟ್ಬಿಟ್ರೆ ಮತ್ತು ಉಳಿದಿದ್ದೆಲ್ಲ ಕೆಲಸನ ಪ್ರಶಾಂತವಾಗಿ ಮಾಡ್ಕೊಬೋದು ಅಂತ ನಿಮಗೆ ಗೊತ್ತಿದೆ. ಅದಕ್ಕಾಗಿಯೇ ನಾನು ಅವ್ರು ಹೋಗೋ ಟೈಮ್ಗೆ ಎಲ್ಲ ಮಾಡಿಟ್ಬಿಡ್ತಾ ಇದ್ದೀನಿ. ಏಕೆಂದರೆ ಮಿಗಿಲಿದ ಕೆಲಸ ಇನ್ನೂ ನಂಗೆ ತುಂಬ ಇದೆ. ಏಕೆಂದರೆ ಇನ್ನೂ ಇವತ್ತು ಫ್ರೆಶ್ಶಾಗಿ ದೇವ್ರ ಪೂಜೆ ಸಹ ಇನ್ನೂ ಮಾಡಿಲ್ಲ. ಅಂದರೆ 12 ಗಂಟೆ ಒಳಗಡೆ ನಾನು ಯಾವಾಗಲಾದರೂ ಮಾಡ್ಕೊಳ್ತೀನಿ, ಪರವಾಗಿಲ್ಲ. ಮತ್ತು ಸಂಜೆ ಬೇಕಾದರೆ ಮಾಡ್ಕೊಡ್ತೀನಿ. ಏಕೆಂದರೆ ವಿಲೇಜ್ ಲೈಫ್ ಆಗಿರೋದ್ರಿಂದ ತುಂಬ ಕೆಲಸ ಇರುತ್ತಲ್ವ, ಆದ್ದರಿಂದ ನಾನು ಆ ರೀತಿ ಮ್ಯಾನೇಜ್ ಮಾಡ್ಕೊತೀನಿ. ಇನ್ನೊಂದು 5 ಓಕೆ ಪಲ್ಯ ಮಾಡಿದ್ದಾಯಿತು ನೋಡಿ, ಪಲ್ಯ ಆಯ್ತಲ್ವ, ಅವ್ರಿಗೆಲ್ಲ ಹಾಕ್ಕೊಟ್ಬಿಡ್ತೀನಿ. ಇನ್ನೊಂದು 5ರಿಂದ 6 ಗಂಟೆಯಲ್ಲಿ ಮಾಡೋದಕ್ಕೆ ನಂಗೆ ಬೇರೆ ಕಮಿಟ್ಮೆಂಟ್ ಇದೆ. ಸೊ ನಾನು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಅದಕ್ಕಾಗಿ ನಾನು ಮತ್ತೆ ಮಾಡ್ಕೊಳ್ತೀನಿ. ಸೊ ನೋಡಿ ಮಂಚ ಎಲ್ಲನೂ ಯಾವ ರೀತಿ ಇಟ್ಟಿದ್ದೀನಿ ಅಂತ, ಇದು ನನ್ನ ಮಂಚನೇ. ಸೊ ಮತ್ತು ಬುಕ್ಸ್ ಎಲ್ಲ ಅಲ್ಲೇ ಇದ್ವಲ್ಲ, ಒಂದು ಸ್ವಲ್ಪ ಸರಿದು ಪಕ್ಕ ಇಟ್ಬಿಟ್ಟು ಸೊ ನೋಡ್ಕೊಂಬರ್ತಾ ಇದ್ದೀನಿ. ಆಲ್ರೆಡಿ ಮಿಷಿನ್ ಮೇಲೆ ಬಟ್ಟೆಗಳೆಲ್ಲನೂ ಜಾಸ್ತಿ ಇದ್ದಾವೆ. ಸೊ ನೋಡಿ ಯಾವ ರೀತಿ ಹಾಕಿದ್ದಾರೆ ಅಂದ್ಬಿಟ್ಟು, ಏಕೆಂದರೆ ಪೇಪರ್ಸೇ ನಮ್ಮ ಮನೇಲಿ ಜಾಸ್ತಿ ಬಿದ್ದಿರುತ್ತೆ. ಪೇಪರ್ಸ್ ಹೆಚ್ಚಾಗಿ ಲಗ್ನ ಪತ್ರಗಳೆಲ್ಲನೂ ತೆಗಿತಾ ಇರ್ತಾರಲ್ವ, ಅದಕ್ಕೆ ಸ್ವಲ್ಪ ಕೋಪ ಬರ್ತಾ ಇರುತ್ತೆ. ನೋಡಿ ಎಷ್ಟೊಂದು ಲಗ್ನ ಪತ್ರಗಳೆಲ್ಲ ತೆಗ್ದಿರ್ತಾರೆ ಅಂತ. ಸೊ ಅದಕ್ಕಾಗಿ ನಮ್ಮ ಮನೇಲೇನು ಪುಟಾಣಿ ಮಕ್ಕಳೇನಿಲ್ವ, ಆದ್ರೂ ಈ ಥರ ಪೇಪರ್ಸ್ ಎಲ್ಲ ಹಾಕಿದಾಗ ತುಂಬ ಕೋಪ ಬರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರುತ್ತೆ ಮನೆಯಲ್ಲಿ ಲೇಡೀಸ್ಗೆ ಯಾವ ರೀತಿ ಕೆಲಸ ಇರುತ್ತೆ ಅಂತ. ಇನ್ನೊಂದು ವಿಲೇಜ್ ಲೇಡೀಸ್ಗೆ ಇನ್ನೂ ತುಂಬ ಕೆಲಸ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಏಕೆಂದರೆ ಅವ್ರ ಮನೆಗಳಲ್ಲಿ ಹಸುಗಳಿರುತ್ತೆ, ಕರು ಕುರಿ ಈ ಥರ ಇರುತ್ತೆ, ಮತ್ತು ತೋಟದ ಕೆಲಸ ಇರುತ್ತೆ ಅಲ್ವಾ. ಅದಕ್ಕಾಗಿ ನಾವು ಬೆಳಗ್ಗೆನೇ ಮಾಡ್ತೀವಿ ಪೂಜೆ ಅಂತೇನಿಲ್ಲ. ಏಕೆಂದರೆ ಬೆಳಗ್ಗೆ ಇಲ್ಲಾಂದರೆ ಸಂಜೆ ಇಲ್ಲಾಂದರೆ ರಾತ್ರಿ ಈ ಥರ ಮಾಡ್ಕೊಳ್ತೀವಿ. ದೇವರು ಇದೇ ಟೈಮಿಗೆ ಇದೇ ಮಾಡಿ ಅಂತ ಹೇಳಿಲ್ಲ ಅನ್ನೋದು ನಾನು ನಂಬಿರೋವಂಥ ನಂಬಿಕೆ. ಅದಕ್ಕಾಗಿ ನಾನು 9 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟು ಬೇಗ ಮಾಡಿಬಿಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಏಕೆಂದರೆ ನಾನು ಇನ್ನೂ ಏನು ಕಿಚನಲ್ಲಿ ಕಂಪ್ಲೀಟ್ ಮಾಡಿಲ್ಲ, ಎಲ್ಲ ಅದೇ ರೀತಿ ಇದೆ. ಅದಕ್ಕಾಗಿ ನಾನು ಅಲ್ಲಿ ಕೆಲಸ ಮಾಡಬೇಕು. ಸೊ ನೋಡಿ ಫ್ರೆಂಡ್ಸ್, ನೀವು ನೋಡ್ಬೋದು, ಯಾಕೋ ದೇವ್ರಿಗೂ ಸಹ ಇಷ್ಟ ಇಲ್ಲ ಅಂದ್ಕೊಳ್ತೀನಿ. ಕರೆಂಟ್ ಸಹ ಹೊರಟೋಯ್ತು. ನೀವೇನಾದ್ರೂ ಪೂಜೆ ಮಾಡೋವಾಗ ಓಂ ಅನ್ನೋದನ್ನ ಉಚ್ಚಾರಣೆ ಮಾಡಿ, ಇಲ್ಲಾಂದರೆ ಓಂ ನಮಃ ಶಿವಾಯ ಅನ್ನೋದನ್ನು ಉಚ್ಚಾರಣೆ ಮಾಡಿ ಒಂದು 5 ನಿಮಿಷ, ಇಲ್ಲಾಂದರೆ ನಿಮ್ಮಿಂದ ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಓಂ ಅಂತ ಹೇಳ್ಕೊಳ್ಳಿ, ಇಲ್ಲಾಂದರೆ ಓಂ ನಮಃ ಶಿವಾಯ ಅಂತ ಉಚ್ಚಾರಣೆ ಮಾಡಿ. ಅದಕ್ಕೆ ತುಂಬ ಪವರ್ಫುಲ್ ಇದೆ. ಬೇಕಂದರೆ ನಿಮಗೆ ಅದ್ರ ಬಗ್ಗೆ ಹೇಳಬೇಕಂದ್ರೆ ನೀವು ನನ್ನ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಒಂದು 5 ನಿಮಿಷ ಮೆಡಿಟೇಷನ್ ಅಂತೂ ಮಾಡಿ. ಅದು ಏನು ಅಂತ ನಿಮಗೆ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಈಗ ನನ್ನ ಕಿಚನಲ್ಲಿ ಎಲ್ಲ ಪಾತ್ರೆ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಬಂದುಬಿಟ್ಟಿದ್ದೆ. ಇನ್ನೊಂದು ನಮ್ಮ ಕಿಚನ್ ಮಾಡ್ರನ್ ಕಿಚನ್ ಏನಲ್ಲ. ಸೊ ಇದನ್ನು ನಾವು ಮನೆ ಕಟ್ಟಿದಾಗ ಯಾರು ಮಾಡ್ರನ್ ಕಿಚನ್ ಮಾಡಿಸ್ತಾ ಇರಲಿಲ್ಲ, ಎಲ್ಲ ಟ್ರೆಡಿಷ್ನಲ್ ಆಗಿತ್ತು. ಅದಕ್ಕಾಗಿ ನಾವು ಆಗಲೇ ಒಂದು ಸ್ವಲ್ಪ ಈ ಥರ ನಾವೇ ಕಟ್ಸ್ಕೊಂಡಿದ್ವಿ ಮನೆಯಲ್ಲಿ. ನಮ್ಮ ಕಡೆ ಎಲ್ಲ ಏನಂತಾರೆ ಅಂದರೆ ಶಿಂಕ್ ಅನ್ನಲ್ಲ, ಬಚ್ಚಲು ಅಂತ ಇದ್ದರು ಫಸ್ಟ್. ಈಗ ಶಿಂಕ್ ಅಂತಾರೆ, ಏಕೆಂದರೆ ಕೈಯಿಂದ ಕಟ್ಸ್ಕೊಂಡಿದ್ದಕ್ಕೆ ಶಿಂಕ್ ಅಂತ ಇರಲಿಲ್ಲ. ಸೊ ಇನ್ನೊಂದೇನೆಂದರೆ ನಮ್ಮ ಮನೆಯಲ್ಲಿ ಮೊದಲು ಒಲೆ ಇತ್ತು ನಾವು ಚಿಕ್ಕ ಹುಡುಗರಾಗಿದ್ದಾಗ, ಬಟ್ ಈಗಿಲ್ಲ. ಈಗ ಒಲೆ ಬದಲು ಅಲ್ಲಿ ನಾವು ಬೇರೆ ಸಾಮಾನು ಇಟ್ಕೊಂಡಿದ್ದೀವಿ. ಸೊ ಅದನ್ನೆಲ್ಲನೂ ಕಿತ್ತು ರೆಡಿ ಮಾಡಿಬಿಟ್ಟು ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ಬದಲು ಒಂದು ಸ್ವಲ್ಪ ಮಾಡ್ರನ್ನಾಗಿ ಮಾಡ್ಕೊಳ್ಬೇಕು ಅನ್ನೋವಂಥ ಉದ್ದೇಶ ಇದೆ. ಮಾಡಿದಾಗ ನಿಮಗೂ ಅದು ವ್ಲಾಗ್ ಮಾಡಿ ನೋಡಿಸ್ತೀನಿ. ಫ್ರೆಂಡ್ಸ್ ನೋಡಿ ಈಗ ಬೇಗ ಬೇಗ ತೊಳ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ ನಾನು ಬೇಗ ಬೇಗ ತೊಳೆದ್ರೆ ಅಲ್ಲೇ ಹಾಕ್ಕೊಬೋದು, ಯಾಕಂದರೆ ಬೇಗ ನೀರೆಲ್ಲ ಅಲ್ಲೇ ಹೊರಟೋಗುತ್ತೆ. ಅದು ತಟ್ಟೆಗಳು ಹಾಕೋದಕ್ಕೆ ಸ್ಟ್ಯಾಂಡ್ ಸಹ ಇದೆ ಅಲ್ವಾ, ಸೊ ಪ್ರಾಬ್ಲಮ್ ಇಲ್ಲ. ಸೊ ಇನ್ನು ಮಿಕ್ಕಿದ್ದೆಲ್ಲನೂ ನಾನು ಇಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ನಾನು ಗ್ಯಾಸ್ ಹತ್ರ ಏನೇ ಇರಲಿ ಅದ್ರ ಮೇಲೆ ಒಂದು ಟವಲ್ ಹಾಕ್ಬಿಡ್ತೀನಿ, ಯಾಕೆಂದರೆ ತುಂಬ ಜಿಡ್ಡು ಬರುತ್ತೆ. ನಮ್ಮ ಕಿಚನಲ್ಲಿ ತುಂಬ ಈ ಥರ ಬಟ್ಟೆಗಳು ಹಾಕಿದ್ದಾರೆ, ವೇಲ್ಗಳು, ಏಕೆಂದರೆ ತುಂಬ ಜಿಡ್ಡು ಬರುತ್ತೆ, ತೊಳೆಯುವಾಗ ಕಷ್ಟ ಆಗುತ್ತೆ, ಮತ್ತು ಅದು ಹೋಗೋದಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮಮ್ಮ ಎಲ್ಲನೂ ಕವರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಜಾಸ್ತಿ ಪಾತ್ರೆಗಳಿರೋದ್ರಿಂದ ತುಂಬ ಕಷ್ಟನೇ ಆಗುತ್ತೆ. ಡೀಪ್ ಕ್ಲೀನಿಂಗ್ ಮಾಡ್ತಿರಲ್ವ ಗೊತ್ತಾಗುತ್ತೆ. ನಾನು ಆ ಡೀಪ್ ಕ್ಲೀನಿಂಗ್ ಮಾಡೋದನ್ನು ನಿಮಗೆ ನಾನು ಮುಂದೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಏಕೆಂದರೆ
ಡೀಪ್ ಕ್ಲೀನಿಂಗ್ ಮಾಡಲೇಬೇಕು, ನಮ್ಮೂರಲ್ಲೇನೋ ಊರಹಬ್ಬ ಇದೆ ಅಂತ ಹೇಳಿದ್ರು. ಸೊ ನಾನೀಗ 12 ಗಂಟೆ ಆಯಿತು, ಹಾಗೆ ಊಟ ತಿನ್ನೋದಕ್ಕೆ ಕೂತ್ಕೊಂಡೆ. ಸೊ ನಮ್ಮ ತನು ಅಂದರೆ ಚಿಕ್ಕದು ನೋಡಿ, ಈಗ ನಿಹಾ ಮತ್ತು ಮನು ಇಬ್ಬರೂ ಸಹ ಹಾಲು ಕುಡಿತಾರೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ನನ್ನ ಲೈಫು ಅಂದ್ಬಿಟ್ಟು. ಭಾನು ಮಾತ್ರ ಸ್ವಲ್ಪ ದೊಡ್ಡ ಕರು ಆಗಿದ್ರೂ ಅದು ಸಹ ಹಾಲು ಕುಡಿಯುತ್ತೆ. ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನನ್ನ ಚಾನಲ್ ಫಾಲೋ ಆಗಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ಇನ್ನೂ 3 ಜನ ತ್ರಿಮೂರ್ತಿಗಳು ನೋಡಬೇಕಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇಟ್ಟಿದ್ದೀನಿ ಅವುಗಳಿಗೂ. ಸೊ ನೋಡಿ, ಅವರಮ್ಮ ಮರಿ ಹಾಕ್ಬಿಟ್ಟು ಹೋಗ್ಬಿಡ್ತು, ಬಟ್ ಅವುಗಳು ನೋಡ್ಕೊಳ್ಳೋದಿಲ್ಲ, ಅದಕ್ಕಾಗಿ ನಾನು ಹಾಲು ಅನ್ನ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.